ಅತ್ತೆ ಅತ್ತೆ ಏನು ಸವಿತಾ ಯಾಕಮ್ಮ? ಅದೇ ಅತ್ತೆ ಸ್ವಲ್ಪ ರೇಷನ್ ಎಲ್ಲ ತಂದ್ಕೊಟ್ರು ನಮ್ಮ ಯಜಮಾನ್ರು. ತಂದ್ಕೊಟ್ನಾ? ತಂದ್ಕೊಟ್ರು, ಅದಕ್ಕೆ ಎತ್ಕೊಳಕ್ಕೆ ಕೊಡೋಣ ಅಂತ. ಒಂದು 2,000 ಕಾಸಿದ್ರೆ ಕೊಡತ್ತೆ. ಕಾಸು ಕೊಡ್ತೀನಿ, ರೇಷನ್ ಕೊಟ್ಬಿಟ್ಟು ಒಂದು 2,000 ಕಾಸು ಕೊಡ್ತೀನತ್ತೆ. ಸರಿ ಇರು, ಕೊಡ್ತೀನಿ. ಯಾಕೆ, ಏನಾಯ್ತು? ನಾನೇ ಅತಂತ್ರ ಸ್ಥಿತಿನಾಗಿದ್ದೆ. ನಮ್ಮ ಅಪ್ಪನ ಹೆಂಗಪ್ಪ ನೋಡ್ಕೊಳೋದು ಅಂತ ಅನ್ಕೊಂಡಿದ್ನಿ. ಹೋಗ್ಲಿ ಬಿಡು, ದೇವ್ರು ಯಾವುದೋ ಒಂದು ಆಶ್ರಯ ಕೊಟ್ನಲ್ಲ. ನಾಟಕ ಗಿಟ್ಕ ಆಡ್ಬಿಟ್ಟಾಳೆ ಆ ಜಯಮ್ಮನು. ಮೊದಲೇ ಸರಿ ಇಲ್ಲ, ಆ ದೇವ್ರ ಮೇಲೆ ಭಾರ ಹಾಕಿದ್ದೀನತ್ತೆ. ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋನೆ. ನೋಡೋಣ, ಕರ್ಕೊಂಡು ಹೋಗ್ತಾನೇನು. ನಿಮ್ಮ ಅಪ್ಪನಿಗೆ ಅದೇನು ಬುದ್ಧಿ ಬಂತು, ಹೋಗಿ ಆಯಮ್ಮನ ತಾಳಿ ಕಟ್ಟವನೆ. ಅದೇನು ಕತೆನೋ. ಆಗೋಯ್ತು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡ್ರೆ ಆಯ್ತು. ಅಷ್ಟೇ ಬಿಡು, ಇರು ಕಾಸು ತರ್ತೀನಿ ಇರು. ಇಲ್ಲಿ 2,000 ರೂಪಾಯಿ ಇಕ್ಕಿದ್ನಲ್ಲ, ಏನಾಯ್ತು? ನಾನೇ ಎತ್ಕೊಂಡತ್ತೆ. ನೀನೇನು ಎತ್ಕೊಂಡೆ? ನನ್ನ ಕಾಸನ್ನ ಬೇಕಾಗಿತ್ತು, ಅದಕ್ಕೆ ಎತ್ಕೊಂಡೆ. ಎಷ್ಟು ದಿನದಿಂದ ಕುಡಿಕೊಂಡಿದ್ನಿ ನಾನು 2,000. ನೀನ್ಯಾಕೆ ಎತ್ಕೊಂಡಿದ್ದು? ಕುಡಿಲೆ. ನನ್ನ ಹತ್ರ ಇವಾಗಿಲ್ಲ ಅತ್ತೆ. ಇವಾಗಿಲ್ಲ ಅಂತಂದ್ರೆ 2,000 ಎತ್ಕೊಂಡ್ಬಿಟ್ಟು ಮನೆಗೆ ಇದೆಯಲ್ಲ, ಅದೆಲ್ಗೆ ಹೋಗಿದ್ದೆ? ಅದೆಲ್ಲ ಖರ್ಚು ಮಾಡ್ಬಿಟ್ಟೆ ದುಡ್ಡನ್ನ ನೀನು? ಇದ್ದಾಗ ಕೊಡ್ತೀನತ್ತೆ. ನೀನೇನೋ ಕೇಳ್ಬಾರ್ದು ಪ್ರಶ್ನೆಗಳೆಲ್ಲ ಕೇಳಬೇಡ. ಅಲ್ಲೇ ನನ್ನ ದುಡ್ಡು ಮುಟ್ಟಕ್ಕ ನೀನ್ಯಾರೇ? ನೀನು ಯಾವಾಗನ ಕೊಟ್ಟಿದ್ಯೇನೆ? ಊಟದ ಮನೆಯಿಂದ ಫೋನ್ಗಳ್ಕ ದಂಡಿಯಾಗಿ ದುಡ್ಡು ಹಾಕ್ತಾರೆ. ಆ ದುಡ್ಡನ್ನ ಖರ್ಚು ಮಾಡ್ಕೊಂಡ್ರೆ ಸಾಲದ? ಇವಾಗ ನನ್ನ ದುಡ್ಡು ಯಾಕೆ ಎತ್ಕೊಂಡೆ ನೀನು? ಏನು ನಿಮ್ಮಂಗೆ ನಮ್ಮ ಹತ್ರ ಫೋನ್ಗಳ ಕಾಸು ಬರಕ್ಕ? ಇವಾಗ ಏನಕ್ಕತ್ತೆ ಅರ್ಜೆಂಟಾಗಿ? ಮನೆಗೆ ಎಲ್ಲ ಆಯ್ತಲ್ಲ, ಇನ್ನೇನು? ನೀನೇನು ಅಂಗಡಿಗೆ ಹೋಗ್ಬೇಕಾ? ಏನನ್ನ ತರಬೇಕಾ? ಏನು ಇಲ್ಲಲ್ಲ. ನಾನು ಶಿವಮ್ಮನವ್ರ ಊರಿಗೆ ಹೋಗೋವಾಗ 2,000 ರೂಪಾಯಿ ಇಲ್ಲಿಕ್ಬಿಟ್ಟು ಹೋಗಿದ್ನಿ ನಾನು. ಅಷ್ಟು ಬಿರಿನ ಎತ್ಕೊಂಡು ಬಿಟ್ಟಿದ್ದೀಯಲ್ಲ ನೀನು. ಯಾಕೆ ಎತ್ಕೊಬೇಕಾಗಿತ್ತು? ಶಿವಮ್ಮನವ್ರ ಊರಿಗೆ ಹೋಗಿದ್ದಲ್ಲ, ಆದಿಶಂಕರವ್ರ ಮಾವನವ್ರ ಮನೆಕ ಎಲ್ಲ ವಾರ 15 ದಿವಸ ಇರ್ತೀಯೇನೋ ಅಂತ ಅನ್ಕೊಂಡೆ. ನೀನು ಹಂಗೋಗಿ ಹಿಂಗೆ ಬಂದಿದ್ಯಾ? ಆ ರಿಸೆಪ್ಷನ್ ಇರೋದು ಯಾವಾಗ? ಬುಧವಾರ ಅಂತೆ. ಇನ್ನು ಬುಧವಾರ ಗಂಟೆ ಅವ್ರ ಮನೆಗೆ ಕೂತ್ಕೊಂಡಿರ್ಲಿಲ್ಲ ನಾನು. ನನಗೆ ಮನೆ ಮಠ ಇಲ್ಲೇನೆ? ಮನೆ ಮಠ ಏನಿಲ್ಲ, ಕಂಡವ್ರ ಮನೆಗೆ ಇರಕತ್ತದ ವಾರಾನ್ಗಟ್ಲೆ. ಕೊಡುತ್ತಾ ಕಾಸು? ಹೋಗಿಲ್ಲತ್ತೆ ನನ್ನ ಹತ್ರ. ಕೊಡೆ ನಾನು 2,000ನ. ಹೋಗಿಲ್ಲ ಅಂತ ಹೇಳಿದ್ನಲ್ಲ. ನಿನ್ನಂತ ಕಚ್ಚಡ ಹೆಂಗ್ಸಿನ ಒಬ್ಳಿಲ್ಲ. ಬೇಕಾಗೆ ನೀನು ಎತ್ತಿಕೊಂಡಿರೋದು. ಹೆಂಗನ ಅನ್ಕೋ, ನಂಗೇನಾಗಬೇಕು? ನಾಳೆ ಯಾವಾಗ ಕೊಡ್ತೀನಿ ರುದ್ರನ ಹತ್ರ ಈಸ್ಕೊಂಡು. ನೀನು ಹೋಗಿ ರೇಷನ್ ಕೊಟ್ಬಿಡೋ ಹೋಗಮ್ಮ. ಇಲ್ಲತ್ತೆ ಇವಾಗ ಇಲ್ಲ, ರುದ್ರನ ಹತ್ರ ಬೆಳಗ್ಗೆ ಈಸ್ಕೊಡ್ತೀನಿ ಹೋಗ. ಅವ್ನು ಬಂದಿದ ತಕ್ಷಣ ಇಲ್ಲ ರಾತ್ರಿನ ಕೇಳಿ ಈಸ್ಕೊಡ್ತೀನಿ. ಕೊಟ್ಬಿಟ್ಟು ಬರೀ ಅಷ್ಟೊತ್ತಿನಾಗೆ. ಸರತ್ತೆ ಆಯ್ತು. ಯಾಕತ್ತೆ ಇಷ್ಟು ಬಿರಿನ್ ಬಂದ್ಬಿಟ್ಟಿದ್ದು? ಅಯ್ಯ ನೀನು ನೋಡೇ ಸವಿತಾ, ಅಂಬುಜಿ ಹತ್ರ ಭಾಳ ಅದೇನೆ. ನಂಗಂತೂ ತಲೆ ಕೆಟ್ಟು ಕೆರೆ ಹಿಡಿದ್ಬಿಟ್ಟಮ್ಮ. ಅಲ್ಲಿ ಹೊಸಬ್ರು ಜನ ಮಾತಾಡೋರಿಲ್ಲ, ಏನೂ ಇಲ್ಲ. ಇವಳು ಮಕ ನೋಡ್ಕೊಂಡು ನಂಗೆ ತಲೆನೇ ಕೆಟ್ಟೋಯ್ತು. ಆತ ಬಂದ್ಬಿಟ್ಟು ಆತ ಮಗುನ ಎತ್ಕೊಂಡು. ಆ ಹುಡುಗಿ ಅಲ್ಲೇ ಅದೇ. ಈ ಅಮ್ಮನ ಅಲ್ಲೇ ಅವಳ ಬಂದ್ಬಿಟ್ಟು ಬಂದ್ಲು ನನ್ನಿಂದೇನೆ. ಇರ್ತಾಳ ನೀನು? ನೋಡಿ ನೀನು ಹೋಗಿ ಕೊಟ್ಬಿಟ್ಟು ಹೋಗು. ಯಾವಳವಳ ಸಂಡಿಗೆ 2,000 ನತ್ತೆ ಕೊಡ್ಬೇಕೇನತ್ತೆ? ನಿನ್ನಂತ ಕುಚೇಚ್ಕಾರ ಹೆಂಗ್ಸಿನೊಬ್ಳು ಇಲ್ಲ ಲೇ. ಮಕ್ಳು ಮರಿ ಆಗ್ಬೇಕು, ದೇವ್ರ ಅಯ್ಯೋ ಪಾಪ ಅನ್ಬೇಕೆ. ಹಂಗೆ ನಡ್ಕಳೆ. ಯಾಕೆ ಈ ಬಾಳ್ತಾ ಇದೀಯಾ? ಇದೊಳ್ಳೆ ಚೆನ್ನಾಗದಲ್ಲತ್ತೆ. ಈ ಅಮ್ಮನಿಗೆ ಕೂಳಾಕ್ತಾ ಇರೋದು ದಂಡಗ. ಇನ್ನು ಆಯಪ್ಪನ ಬೇರೆ ಎಲ್ಲಿ ಕೂಳಾಕನ? ದಂಡಗ ಗಿಂಡಗ ಅನ್ನಕ ನೀನೇನಲ್ಲ. ನಿಮ್ಮ ಅಪ್ಪನ ಮನೆಯಿಂದ ಏನು ಸೋಲ್ ಬಂಡಿಗೆ ತಂದಿಲ್ಲ ನೀನು, ಆಯ್ತಾ? ನಮ್ಮಿಷ್ಟ, ನಾವೇನ ಮಾಡ್ಕೊಂತೀರ. ಇವಾಗೇನು ಅಯ್ಯಪ್ಪನ ಇಲ್ಲವನ? ಅಯ್ಯೋ ಇಲ್ಲಿರೋಕೆ ಮದುವೆ ಆಗೋನಲ್ಲ ಪಾಪ ಹೊಸ್ದಾಗಿ. ಹೊಸ ಮದುವೆ ಗಂಡ ಅಯ್ಯಪ್ಪನ ಇಲ್ಲೆಲ್ಲಿರ್ತಾನೆ? ಹೆಣ್ಣು ಮನೆಗಿರ್ತಾನೆ. ನಿನ್ನಂತ ದೂರಾಂಕಾರ ಹೆಂಗ್ಸಿನೊಬ್ಳಿಲ್ಲ. ಇನ್ನೇನ ಅನ್ಕೋ, ನಾನಿರೋದು ಹಿಂಗೆ. ಬೇಕಾಗೆ 2,000 ನೆತ್ತಿ ಮುಚ್ಚಿಕೊಂಡಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿಲ್ಲ. ಗೊತ್ತಿದ್ದು ಪದೇ ಕೇಳ್ತಾ ಇದೆಯಲ್ಲ ಅತ್ತೆ ನೀನು. ನಾನು ಎಲ್ಲರಂಗೆ ಹಿಂದೆ ಒಂದು ಮಾತು ಮುಂದೆ ಒಂದು ಮಾತು ಮಾತಾಡಲ್ಲ. ಏನಿದ್ರು ನೇರವಾಗಿ ಮಾತಾಡ್ತೀನಿ. ಏನಕ್ಕ ಇವಾಗ ರೇಷನ್ ತಂದ್ಕೊಟ್ನು ಅಂತ ಹೇಳಿದ ತಾನೆ ರೇಷನ್ ಕೊಡಬೇಕು. ಇವಾಗ ದುಡ್ಡೇನಕ್ಕ ಕೊಡೋದು? ಕೆಲಸ ಹೇಳ್ತೀರಾ? ಅದೆಲ್ಲ ಕತೆ ನೀನು ಕೇಳಬೇಕಾಗಿಲ್ಲ. ನೀನು ಸಂಪಾದನೆ ಮಾಡ್ಕೊಂಬಂದು ಕೊಟ್ಟಿಲ್ಲ. ಯಾವತ್ತಾನ ಹಿಂದೆ ಅತ್ತೆ ಅಂತ ಒಂದು 500 ರೂಪಾಯಿ ಕೊಟ್ಟಿದ್ಯಾ ನಿನ್ನ ಕೈಕ? ಕೊಟ್ಟಿದ್ಯಾನ ನೀನು? ಆ ರೂಪನ ಎಷ್ಟೋ ಮೇಲು ಸಂಬಳ ಬಂದಾಗ ಒಂದು 2,000 3,000 ಕೊಡ್ತಾಳೆ ಅತ್ತೆ. ಹಿಂದೆ ಸಡನ್ನಾಗಿ ಏನೋ ಸಕ್ಕರೆ ಆಗೋಯ್ತೋ, ಎಣ್ಣೆ ಆಗೋಯ್ತೋ, ಕಾಫಿ ಪುಡಿ ಆಗೋಯ್ತೋ, ಯಾರನ್ನ ಕೇಳ್ತೀಯ ನೀನು? ಹಿಂದೆ ಇಕ್ಕ ಅಂತ ನೀನು ಯಾವತ್ತನ ಕೊಟ್ಟಿದ್ಯಾ? ಆ ರೂಪಕ್ಕನಂತೂ ಕೆಲಸ ಕೊಡ್ತಾಳೆ, ಅದು ಕೊಡ್ತಾಳೆ. ನಾನು ಬೆಳಗ್ಗೆ ಸಾಯಂಕಾಲ ಮನೆಗೆ ಇರ್ತೀನಲ್ಲ, ಬೇಕಾದ ಕೊಟ್ಟರೆ ಆಯ್ತು ಬಿಡು. ಏನು ಕೊಟ್ಟು ಬ್ಯಾಗ್ ತುಂಬಿಸಾಕಿದ್ಯಾ? ನೋಡ್ದಾ ಎಷ್ಟು ಮಾತಾಡ್ತಾಳೆ? ನಮ್ಮತ್ತೆ ಯಾವಾಗಲೂ ಅವಳ ಕಡೆನೇ ಸಪೋರ್ಟಾಗಿ ಮಾತಾಡ್ತಾಳೆ. ಮಾತಾಡಿ ಅತ್ತೆಕೊಂದು ಕಾಲ ಸೊಸೆಕೊಂದು ಕಾಲ. ನಿನ್ನ ಸ್ಥಾನ ನಂಗೆ ಬರ್ತೈತದ ಅತ್ತೆ. ಆವಾಗ ಹೇಳ್ತೀನಿ ನಿಂಕ. ಕಾಂತಿ ಇವನಪ್ಪನು ಕಾಂತಿ ವಾಂತಿ ಅಂತ ಏನ? ಎಲ್ಲ ಎಮ್ಮೆ ಮಾರು ಬಾಯಿಗೆ ಹಾಕಂಡಲ್ಲ. ನಿಮ್ಮ ಬಾಯಕ್ಕೆ ಮಣ್ಣಾಕ ಮಾರ್ಬಿಟ್ಟೆ. ಯಾಕೆ ಮಾರಿದ್ವ? ನಾನಲ್ಲೋ ಮುಂಡೆ ಮಗನ ನೀನು. ನಾನು ಮಾರಿದ್ನೆ? ಇನ್ಯಾರು ಮಾರಿದ್ವ? ನಾನು ಮಾರಿಲ್ಲ. ಏನಿವತ್ತು ಬಟ್ಟೆಲ್ಲ ಇಕ್ಕೊಂಬಿಟ್ಟಿದ್ಯಾ? ನೀನು ಕೊಟ್ಟಿದ್ಯಲ್ಲಪ್ಪ ಕಂಕಣ ಭಾಗ್ಯ, ಅದಕ್ಕ. ಹೌದೇ? ಯಾವಾಗ? ಸೋರೈತಿ ಬಿಡು. ಇವನ ಹತ್ರ ನನ್ನ ಕೈಲಿ ಆಗೋಕ್ಕಾಗಲ್ಲಪ್ಪ. ಮಾತಾಡಿಯೇ ನಂಗೆ ತಲೆಗಿನ ನರಗಳೆಲ್ಲ ಊದ್ಕೊಂಬಿಟ್ಟ. ಹೋಗು. ಕೇಳಿದ ಪ್ರಶ್ನೆಗಳೇ ಕೇಳ್ತಾ ಇರ್ತಾನೆ. ಸಾರ್ಕ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ಇದ್ಯಾಕೆ ಹಾಕಿದ್ಯಾ, ಅದ್ಯಾಕೆ ಹಾಕಿದ್ಯಾ, ಇದೇನಕ್ಕೆ ಹಾಕಿದ್ಯಾ ಎಲ್ಲ ಪ್ರಶ್ನೆ ಕೇಳ್ತಾನೆ. ತುತ್ತಕ 100 ಮಾತು ಮಾತಾಡ್ತಾನೆ. ಬಾಯಿ ಮುಚ್ಕೊಂಡ್ರೆ ಮಾತಾಡೋದಂಗೆ. ಹೋಗ್ ಮಾತಾಡ್ ಸತ್ಕ ಹೋಗು. ನಿನ್ ಮಗಳು ಬರ್ತಾವಳೆ ಏನೋ ಮೂಟೆ ಹೊತ್ಕೊಂಡು. ಕಾಂತಿ ವಾಂತಿ ಇದೇ ಆಗೋಯ್ತು ನಿನ್ ಕತೆ. ಅದೇನೋ ಬೊಗ್ಳು
ಹೆಂಗೋ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಲಕ್ಷಣವಾಗಿ. ಹೋಗ್ಲಿ ಬಿಡು, ಸಾಕಾಯ್ತು. ನೋಡಿ ಯಾರೋ ಬಂದ್ರು ಲೇ ಕಾಂತಿ. ವಾ ಸವಿತಾ, ಏನಮ್ಮ ಇದು ಮೂಟೆ? ಜಯಮ್ಮ, ಅಕ್ಕಿ, ಬೇಳೆಕಾಳು, ಎಣ್ಣೆ, ಸಕ್ಕರೆ ಎಲ್ಲ ತಂದಿದ್ದೀನಿ. ಅಯ್ಯೋ, ಏನಕ್ಕೆ ತರಕ್ಕೆ ಹೋಗಿದ್ದೆ? ಇರ್ಲಿ ಜಯಮ್ಮ, ಏನಕ್ಕನ ಬೇಕಾತೈತಲ್ಲ. ಓ ಸರಮ್ಮ, ಆಯ್ತು. ಅಪ್ಪ, ಔಷಧಿ ಕೊಟ್ಟ ಜಯಮ್ಮ? ಪಂಡಿತರು ಕೊಟ್ಟಿರೋದು? ಕೊಡ್ತಾ ಇದ್ದೀನಮ್ಮ, ಬಿಸಿನೀರಾಗ ಹಾಕಿ ಕೊಡ್ತಾ ಇದ್ದೀನಿ, ಪರವಾಗಿಲ್ಲ. ಲೇ ಕಾಂತಿ, ಯಾರು ಬಂದಿರೋದು? ನಿನ್ ಮಗಳು ಬಂದಿರೋದು. ಓ ಹೌದಾ, ಸರಿ ಸರಿ. ಪರವಾಗಿಲ್ಲ ಜಯಮ್ಮ. ಓ ಏನ್ ಇನ್ನ ಇಲ್ಲ, ನಿನ್ನೆಯಿಂದ ಕೊಡ್ತಾ ಇರೋದಲ್ಲಮ್ಮ, ಇನ್ನ ಇವಾಗ ಏನ್ ತಿಳಿತದೆ? ಮೌ ಅಮ್ಮ, ಓ ಬಾರ ಚುನಂದಿ. ಏನಮ್ಮ ಇದು ನೀನ್ ಮಾಡಿರೋ ಕೆಲಸ? ಈ ವಯಸ್ಸಿನಾಗ ಬೇಕಾಗಿತ್ತ ಇದೆಲ್ಲ ನಿಂಕ? ಏನೇ ಸವಿತಿ, ಮೂಟೆ ಹೊತ್ಕೊಂಡ್ ಬಂದಿದ್ಯಾ? ಮನಕ್ ರೇಷನ್ ಸುನಂದಕ್ಕ. ನೀನೇ ನಮ್ಮ ಅಮ್ಮನ್ಕ ರೇಷನ್ ತಂದಾಕೋದು? ಅಲ್ಲಮ್ಮ, ಊರಾಗಿನ ಜನ ಎಲ್ಲ ನೆಗಿತಾವ್ರಲ್ಲಮ್ಮ, ಈ ವಯಸ್ಸಿನಾಗ ಬೇಕಾಗಿತ್ತೇನಮ್ಮ ನಿಕ್ ಮದುವೆ? ಏನಮ್ಮ ಇದು? ಕೈಯಾಗ ಬೆಳೆಗಳು, ಕತ್ತಾಗ ತಾಳಿ, ಮಕದಾಗ ಬೊಟ್ಟು, ಏನಮ್ಮ ಇದು ಈ ವಯಸ್ಸಿನಾಗ? ನಂಕ ಇದಕ್ಕ ಸಂಬಂಧ ಇಲ್ಲ. ನಾನು ಪಾಡಕ್ ನಾನು ಇಲ್ಲಿ ನಿಂತಿದ್ನಿ, ಈ ಅಪ್ಪನೆ ಬಂದು ನಂಗೆ ತಾಳಿ ಕಟ್ಟಿದ್ದು. ಊರಾಗಿನ ಜನ ಎಲ್ಲ ಸೇರಿ ಏನು ಮಾಡೋಕ್ಕಾಗ್ತದಮ್ಮ? ಆಗಿದ್ದಾಗೋಯ್ತು, ನೀನು ತಾಳಿ ತೆಗಿಬೇಡ ಅಂತ ಹೇಳ್ತಿರು. ಇನ್ನೇನು ಮಾಡ್ಬೇಕಾಗಿತ್ತ? ಅಪ್ಪನ ಕಟ್ಟಿದ ತಕ್ಷಣ ತಾಳಿ ಏನು ಕಿತ್ತು ಬಿಸಾಕ್ಬೇಕಾಗಿತ್ತಾ? ಏನು ಮಾನ ಮರ್ಯಾದೆ ಇಲ್ದಂಗೆ ಮಾತಾಡ್ತೀಯಮ್ಮ ನೀನು? ಪರ್ಕೆಗ ಕಳ್ಸಮ್ಮ, ಅವನ್ನ ಕಳ್ಸಮ್ಮ. ಈ ವಯಸ್ಸಿನಾಗ ಬೇಕೇನಮ್ಮ ಇದೆಲ್ಲ ನಿಂಕ? ನೋಡಿದ ಜನಗಳು ಏನನ್ನಲ್ಲ, ನೆಗೆಯಲ್ಲ ಜನಗಳು. ಅಮ್ಮ, ಜನಗಳು ಹೇಳಿದ್ದಕ್ಕೆ ನಾನು ಒಪ್ಕೊಂಡಿತ್ತು. ಪಂಡಿತರು, ಆಮೇಲೆ ಶಾನ್ಬೋಗ್ರು ಎಲ್ಲರೂ ಬಂದು ಹೇಳಿದ್ದಕ್ಕೆ ನಾನು ಒಪ್ಕೊಂಡಿತ್ತು. ಇದು ನಮ್ಮೂರು ನಾಗರಕಟ್ಟೆಗೆ ನಾಗಮ್ಮನ ಕತ್ತಾಗಿದ್ದಮ್ಮ. ದಾರ ತೆಗಿಬೇಡ ನೀನು, ಯಾವುದೋ ಕಾರಣ ಇಲ್ದಿರ ನಿನ್ ಕತ್ತಕ್ಕೆ ಬರಲ್ಲ ಅಂತ ಹೇಳಿದ್ದಕ್ಕೆ ಅಮ್ಮ ನಾನು ಒಪ್ಕೊಂಡಿದ್ದು. ನೀನೇನೋ ಒಪ್ಕೊಂತೀಯಮ್ಮ, ನಾವು ತಲೆ ಎತ್ಕೊಂಡು ತಿರ್ಗ್ಬೇಕಲ್ಲಮ್ಮ. ಈ ವಯಸ್ಸಿನಾಗ ನಿಮ್ಮ ಅಮ್ಮನ ಮದುವೆ ಆಗೋಳು ಅಂತಂದ್ರೆ ಜನ ಏನೇನ್ ಕಾಣಲ್ಲ. ತಿಂದಿದ್ದೀನಿ ಬಾರಲ್ಲ. ನೋಡ್ದೆ ನೀವೆಲ್ಲ ಸೇರಿ ಮಾಡಿದ ಕೆಲ್ಸಕ್ಕೆ ನನ್ನ ಮಗಳು ನನ್ನ ಮೇಲೆ ಜಗಳಕ್ಕೆ ಬಂದವಳೆ. ಅಲ್ಲಲೇ ಸರಸ್ವತಿ, ನಮ್ಮ ಅಮ್ಮನ ಈ ವಯಸ್ಸಿನಾಗ ಮದುವೆ ಆಗೋಳೆ, ನೀವೆಲ್ಲ ಬುದ್ಧಿ ಹೇಳೋದು ಬಿಟ್ಬಿಟ್ಟು ಏನು ಮಾಡ್ತಾ ಇರೋದು ನೀವು? ಪಾಪ ಅಪ್ಪನಿಗೂ ಯಾಡು ಇಲ್ಲ, ಅಮ್ಮನಿಗೂ ಯಾಡು ಇಲ್ಲ, ಒಬ್ರಿಗೊಬ್ರು ಆತಾಡೆ ಅದು ತಾತ ನೀನು ಇಂದು ಮಾತಾಡ್ತೀಯಾ? ಅಲ್ಲೇ ನೀವೆಲ್ಲ ಅಕ್ಕಪಕ್ಕದಾಗ ಇದ್ದೀರಲ್ಲ, ಬುದ್ಧಿ ಹೇಳ್ಬೇಕು ತಾನೆ ನಮ್ಮ ಅಮ್ಮನ್ಕ. ಬೇಡಮ್ಮ, ಈ ವಯಸ್ಸಿನಾಗ ಏನಕ್ಕೆ ಬೇಕಮ್ಮ ನಿಂಗಿದೆಲ್ಲನೂ ಅಂತ? ನೀನೇ ನಮ್ಮ ದೊಡ್ಡನಿಂದ ತಿಡುತ್ತಿ ಅಂತೆ. ನಿಮ್ಮ ಅಮ್ಮನ ಮದುವೆ ಮಾಡ್ಕೊಳತ್ತೆ ತಪ್ಪು ಮಾಕಲ್ಲಿ ಬರುತ್ತೇಣ ಇಲ್ಲಿ. ಅಲ್ಲ ನಮ್ಮ ದೊಡ್ಡ ಇನ್ನಿಂದ ಓಡಾಡ್ತೈತೆ ನೀನು. ಕಳೆತಾಣಾಗ ಕಲಿಬೇಕಂದೆ. ಇವಾಗ ಅವಳಿಬ್ರು ನಾದ ನೋತಾ ಹೋಗಿ ಮದುವೆ ಆಗೋಡೆ ಅಲ್ಲಿ ಬಿಡು, ಇಲ್ಲಿ ಬಿಡು ದತ್ತಾಗ ನಿಂಕೇನ ಹುಡಿಯೇ. ಅಲ್ಲಲ್ಲೇ ಇಂಥ ಮಾತುಗಳೇ ಸಂಸಾರಗಳು ಹಾಳು ಮಾಡೋ ಮಾತುಗಳೇ ನೀನು. ಸಂಸಾರಲ್ಲ ಹಾಳು ಮಾಡೋದು ಎಂತದ್ದು? ಅಯ್ಯ ನಿನ್ ಬಾಯಿ ಮುತ್ತಂದು ಅದು ನಿನ್ ಓಡಿ ಎಷ್ಟು ದಿನ ಆಯ್ತು? ಓಡಿ ನಿಮ್ಮ ಅಮ್ಮಂತ ತಿನ್ನವಳ ಉನ್ನವಳ ಇಲ್ಲ ಏನನ್ನತ್ತೇದ ನೀನು? ಮನೆ ಕತ್ಕೊಂಡು ಜಮೀನು ಮಾರಿಬಿಟ್ಟು ಮನೆ ತತ್ತಂದು ಆರಾಮಾಗಿದೆಯಾ ನೀನು? ನಿಮ್ಮ ಅಮ್ಮಂತ ಏನ 1 ರೂಪಾಯಿ ತೊತ್ತೇನ 1 ರೂಪಾಯಿ 10 ದುಡ್ಡುಕ ಮಾಡಿದ್ಯಲ್ಲ ನೀನು ಜಮೀನ. ಅಯ್ಯೋ, ಇರೋದೊಂದು ಪ್ರಾಣ, ಏನು ಕಾಯಮಂಗ್ ದುಡ್ಡು? ಯಾಕೆ ಕೊಡ್ಬೇಕು ಕಾಯಮಂಗ್ ದುಡ್ಡು? ತರಲ್ಲ ತಾನೆ. ಓ ಆಗ ಪನ್ನಿತ್ರೆ ನೀನು ಬಂದಿದ್ದು ನೋಡಿದ್ನಮ್ಮ, ನೀನು ನಿಮ್ಮ ಅಮ್ಮನ ಮೇಲೆ ಜಗಳಕೋತಿ ಅಂತಾನೆ ನಾನು ಬನ್ನಿ. ಸಾಕು ಹೇಳ್ಕೊಂಡಿತ್ರೆ, ಸಾಕು. ಊರ್ಗ ದೊಡ್ಡ ಮನುಷ್ಯ ಅನ್ಸ್ಕೊಂಡವ್ರು ನೀವೇ ಇಂಥ ಕೆಲಸ ಮಾಡಿದ್ರೆ ಹೆಂಗೆ? ಅಲ್ಲಮ್ಮ ಸುನಂದಮ್ಮ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡಮ್ಮ. ಅದೇನ್ ಪಂಡಿತ್ರೆ? ಅಲ್ಲ, ಕದ್ದು ಮುಚ್ಚೆ ಪಟೇಲಪ್ಪ ನಿಮ್ಮ ಮನೆಗೆ ಬಂದು ಓದ್ತಾ ಇದ್ದಾಗ ಸುಮ್ಮನೆ ಇದ್ದೆ. ಇವತ್ತು ಏನೋ ಒಂದು ಮುನ್ಕ ಕಾಂಕಣ ಭಾಗ್ಯ ಇತ್ತೇನೋ ಆಯ್ತು, ಅದಕ್ಕೆ ನೀನು ಊರ್ಕೊಂಡು ಹಿಂಗೆ ಬೀಳ್ತಾ ಇದೆಯಲ್ಲ, ಹೆಂಗೆ? ಕದ್ದು ಮುಚ್ಚೆ ಆ ಕೆಲಸ ತಪ್ಪು ಕೆಲಸ ಮಾಡಿದ್ರೆ ನಿಂಗೆ ಚೆನ್ನಾಗಿರ್ತದೆ. ಇದು ನಿಂಗೆ ಸರಿ ಕಾಣಿಸ್ತಾ ಇಲ್ಲ ಅಲ್ಲ? ಹಾಂ, ಸರಸ್ವತಿ ಸುಮ್ಮನೆ ನಿಂತ್ಕೊಳ್ಳಲೇ. ನೋಡಮ್ಮ ಸುನಂದಮ್ಮ, ನೀನೇನು ನಿಮ್ಮ ಅಮ್ಮನ ಕಷ್ಟ ಸುಖ ನೋಡ್ತಾ ಇಲ್ಲ, ನನಗೂ ತಿಳಿತು. ಜಮೀನು ಮಾರ್ಬಿಟ್ಟು ಆ ಕೋಟಿ ಗಟ್ಟಲೆ ಮನೆ ಕಟ್ಸ್ಕೊಡ್ತಾ ಇದ್ದೆ ಮಗನ್ಕ. ನಿಮ್ಮ ಅಮ್ಮನಿಗೆ ಏನೋ ಒಂಚೂರು ಆಸರೆ ಮಾಡ್ದಾ? ಏನಿಲ್ಲ ಆಯ್ತಾ, ಆಗಿದ್ದ ಹೋಗೋದೆ. ಸುಮ್ಮನೆ ಬಂದು ನಿಮ್ಮ ಅಮ್ಮನ ಮನ್ಸಿಗೆ ನೋವಾಗಂಗೆ ಮಾತಾಡಬೇಡ. ಇದೊಳ್ಳೆ ಚೆನ್ನಾಗದಲ್ಲ ಪಂಡಿತ್ರೆ, ನೀವು ಹೇಳೋದು ನ್ಯಾಯ. ನನಗಣ್ಣದದು ಜಮೀನು. ನಾವೇನು ಮಾರಬೇಕು ಅಂತ ಅನ್ಕೊಂಡಿರಲಿಲ್ಲ. ನನ್ನ ಮೈದ್ನ ಜಮೀನು ಮಾರಿದ್ನು ಪಕ್ಕದಾಗೆ ಇತ್ತು. ಅವರು ಕೊಟ್ಬಿಟ್ರಿ ಅಂತ ಬೀಳ್ಸಿದ್ರು, ಅದಕ್ಕೆ ನಾವು ಮಾರಿದ್ರೆ. ಇನ್ನು ನನ್ನ ಮಗನಿಗೆ ಮನೆ ಬೇಡ, ಅವ್ನು ಹಂಗೆ ಇರ್ಲಿನಾ? ನಮ್ಮ ಅಮ್ಮನ ಬಿತ್ತೋಗೋ ಮರ. ಏನು ಆಯಮ್ಮಕ್ಕೆ ನಾನು ಆಸರೆ ಕೊಡೋದು? ಈ ವಯಸ್ಸಿನಾಗ ಬೇಕಾ ನಮ್ಮ ಅಮ್ಮನಿಗೆ ಮದುವೆ? ಎದ್ದೇಳಮ್ಮ ಮೆಲ್ಕೆ, ನಿಂಕೇನು ಮಾನ ಮರ್ಯಾದೆ ಏನಿಲ್ಲೇನಮ್ಮ? ಮನ್ಗೆ ಟೆನ್ಸೆ ಎದ್ದೇಳ ಮೆಲ್ಕೆ. ಅದ್ಯಾಕೆ ಈ ಬಾಳ್ತಾ ಇದೆಯಾ? ಮಾನ ಮರ್ಯಾದೆ ಇರೋ ಹೆಂಗ್ಸಾಗಿದ್ದಿದ್ರೆ ಇದೆಲ್ಲ ಮಾಡ್ತಾ ಇರಲಿಲ್ಲ. ಬಾಯ್ ಮುಚ್ಚಮ್ಮ, ಸಾಕು ಬಾಯ್ ಮುಚ್ಚು. ಇವಾಗ ನಾನು ಹೇಳಿದ್ ನೀನು ಒಂದೇ ಒಂದು ಮಾತು ಅರ್ಥ ಮಾಡ್ಕೊಂಡಿದ್ದಿದ್ರೆ ಎಲ್ಲೆಲ್ಕೋ ಓದ್ತಾಯ್ತದೆ. ಅಲ್ಲ, ಆ ಅಪ್ಪನ ಕದ್ದು ಮುಚ್ಚಿ ಇಷ್ಟು ವರ್ಷಗಳಿಂದ ನಿಮ್ಮ ಮನೆಗೆ ಬರ್ತಾ ಇದ್ದ, ಆವಾಗ ನಿಮ್ಮ ಅಮ್ಮಂದು ತಪ್ಪು ಕಾಣಿಸಿಲ್ಲ ನಿಂಕ. ಇವಾಗ ನಿಮ್ಮ ಅಮ್ಮಂದು ತಪ್ಪು ಕಾಣಿಸ್ತಾ ಇದಲ್ಲ? ಹಾಂ, ನೋಡಮ್ಮ, ನೀನು ಎಷ್ಟು ಹೇಳಿದ್ರು ಏನು ಹೇಳಿದ್ರು ಅಷ್ಟೇ. ಅವರಿಬ್ರು ಜೊತೆಗೆ ಇರ್ತಾರೆ. ನಾವು ಊರಾಗಿನ ಜನ ಸಪೋರ್ಟ್ ಇದ್ದೀರಿ. ಶಾನ್ ಬೋಗ್ರು ಅದೇ ಕೆಲಸವಾಗಿ ಹೇಳೋರು, ಆಗಿದ್ದಾಗೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಆಗಿದ್ದಾಗೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದ್ರೆ
ಅಯ್ಯೋ ಇನ್ ತಾಳಿ ಕಟ್ಬಿಟ್ಟು ಅವ್ನ ಕತ್ತಾಗಿರೋದನ್ನ ಕಿತ್ತಾಕತ್ತದೇನಮ್ಮ. ಶಾನ್ ಬಗ್ರು ಹೇಳ್ಬಿಟ್ರೆ ನಾವು ಕೇಳ್ಬಿಡ್ಬೇಕಾ? ಯಾವಳ ಅವಳು ತಿಕ್ಕಗಳು ಲೇ ನಮ್ಮ ಅಪ್ಪನ ತುಡಿ ಮಾತಾಡಿ ಅಂದ್ರೆ ಈಗ ತುತ್ತಿರ್ಕೊಂಡು ಬಾಚಾ ಬಿತ್ತಿ ನೋಕ. ನಾನು ಅಂಗಡಿ ಬಿಟ್ಬಿಟ್ಟು ಬಂದಿದ್ದೀನಿ, ಸುಮ್ಮನೆ ಏನೋ ಮಾತಾಡಿ ಅಮ್ಮನ ಮನ್ಸಿಗೆ ನೋವು ಮಾಡಬೇಡ. ಶಾನ್ ಬಗ್ರು ಹೇಳ್ಬಿಟ್ರೆ ಅವ್ರ ಮಾತು ನಾವು ಕೇಳ್ಬಿಡ್ಬೇಕಾ? ಯಾಕೆ ನಮ್ಮ ಅಪ್ಪನ ಚುಚ್ಚಿ ಮಾತಾಡಿದೆ ಅಂದ್ರೆ ಅನ್ನೋರು ನಿನ್ನ ತುಳಿದಾಗ್ಬಿಡ್ತೀನಿ ಭೂಮಿ ಒಳಕ. ನಮ್ಮ ಅಪ್ಪನ ಹೆಂಗೆ ಹೇಳ್ತಾನ ಹಂಗೆ ನಡೆಯೋದು. ನಿಮ್ಮ ಅಮ್ಮನ ಆಯ್ಪನ್ ಜೊತೆಗೆ ಇರ್ತಾಳೆ ನಿಂತ್ಯಾತ ಲೈ ನಮ್ಮನೆ ವಿಷಯ ನಿನ್ಗ್ಯಾಕೆ? ಬಾಯಿ ಮುಚ್ಕೊಂಡು ಹೋಗ್ಯ ನೀನು. ನಮ್ಮ ಅಪ್ಪನ ನ್ಯಾಯ ಎಲ್ಲನೇ ಎಲ್ಲಾಡ್ಕು ನಾನು ನ್ಯಾಯ ಹೇಳ್ತಾ ಇದ್ದೀನಿ. ಜಯಮ್ಮನ ಆಯ್ಪನ್ ಜೊತೆಗೆ ಇರ್ತಾಳೆ ಹೋಯ ನೀನು ಮುತ್ತಂದು ಬಾಯ್ನ. ಏನಮ್ಮ ಅವಮಾನ ಮಾಡಿಸ್ತಾ ಇದೀಯ ಎಲ್ಲರ ಕೈಲೂ ನನ್ನ? ಲೇ ನೀನೇನೂ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು. ಅಲ್ಲ ಮಕ್ಳು ಮರಿ ಮಾಡ್ಕೊಂಡು ಇರೋ ಒಂದು ಮನೆನ 2 ಎಕರೆ ಜಮೀನ ಆ ಹೆಸರಿಗೆ ಮಾಡ್ಬೇಕು ಅಂತ ನಿನ್ ಕಿತಾಪತಿ. ಓ ಇವಳು ಮನೆಕ ಜಮೀನ್ಕ ಬಂದು ಗಲಾಟೆ ಮಾತಾಡೋದು ದಯ್ಯಮ್ಮ. ಇವಾಗ ಅರ್ಥ ಆತು ನಂತ. ನೋಡಮ್ಮ, ಮನೆ ಜಮೀನು ಎಲ್ಲ ನನ್ನ ಹೆಸರಿಗೆ ಬರ್ಕೊಡ್ಬೇಕು ನೀನು. ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ. ನಾನ್ಯಾಕೆ ಬರ್ಕೊಡ್ಲೆ ನಿನ್ನ ಹೆಸ್ರಕ್ಕ? ಲೇ ನಾನ್ಯಾಕೆ ಬರ್ಕೊಡ್ಲೆ ನಿನ್ನ ಹೆಸ್ರಕ್ಕ? ಬಾಯಿ ಮುಚ್ಕೊಂಡು ಇಲ್ಲಿಂದ ನಡೆಯಲೇ. ಪರ್ಕೆತ್ಕೊಂಡು ನಿಂತು ಬಿದ್ದುಬಿಟ್ಟೇನು? ನಾನು ಬರ್ಕೊಡಲ್ಲೇ? ನಿನ್ಕ್ಯಾಕೆ ಬರ್ಕೊಡ್ಬೇಕು? ನಾನು ಇನ್ನೂ ಬದುಕಿದ್ದೀನಿ, ಸತ್ತಿಲ್ಲ. ಎಲ್ಲಿ ಸಾಯ್ತೀಯಾ? ಇವಾಗ ಹೊಸ್ದಾಗಿ ಬೇರೆ ಮದುವೆ ಆಗಿದ್ಯಾ? ಇನ್ನು ಸಾಯೋ ಮಾತಿಲ್ಲೇ. ನೋಡು, ಯಾ ಮನೆನೂ ಬರ್ಕೊಡಲ್ಲ, ಯಾ ಜಮೀನು ಬರ್ಕೊಡಲ್ಲ. ನಮ್ಮ ಮನೆ ಬಾಗಿಲು ನೀನು ಬರೇ ಬೇಡ. ಅಷ್ಟು ದುಡ್ಡು ಮಾಡಿದೆ ಮನೆ ಕಟ್ಟಿಸ್ತಾ ಇದೀಯ ಮಗನ್ಕೋಸ್ಕರ. ಅಮ್ಮ ಇಂದಮ್ಮ ಒಂದು 10,000 ರೂಪಾಯಿ ಆ ಎಮ್ಮೆ ಜೊತೆಗೆ ಇರೋ ಎಮ್ಮೆ ಜೊತೆಗೆ ಒಂದು ಹಸು ಗೀಸು ಕಟ್ಕೊಂಬ ಅಂತ 1 ರೂಪಾಯಿನ ಕೊಟ್ಟ ನೀನು. ಹೇಳದ್ನಲ್ಲ ನಾನು ಬಿದ್ದೋಗ ಮರ ನಿಂಗೆ ಯಾಕೆ ಬೇಕು ಅಂತ. ಜಯಮ್ಮ ಇಂದ ರೇಷನ್ ಒಟ್ನಾಗೆ ಬಾರಿ ಇದೆಯಲ್ಲೇ ಸವಿತಿ ನೀನು. ಮೆಲ್ಲಿಗೆ ತಂದು ನಿಮ್ಮ ಅಪ್ಪನ ನಮ್ಮ ಅಮ್ಮನ ತೆಗ್ಲಾಕ್ಬಿಟ್ಟೆ. ಅಯ್ಯೋ ಸುನಂದಕ್ಕ ಏನಾರ ಮಾತಾಡಬೇಡ. ಹಣೆ ಬರ ಇದ್ದಿದ್ದಕ್ಕೆ ಆಯ್ತು. ಅದ್ಯಾಕೆ ಹಂಗೆ ಮಾತಾಡ್ತೀಯಾ? ಸುಮ್ಮನೆ ಹೋಗು. ಯಾಕೆ ಇಲ್ಲಿದ್ದೆಲ್ಲ ಮಾತಾಡಿ ತಲೆ ಕೆಡಿಸ್ಕೊಂತೀಯ? ಹೋಗು. ಯಾವಾಗ ಬರ್ಕೊಡ್ತೀಯಮ್ಮ ಜಮೀನು ಮನೆ? ನನ್ನ ಹೆಸ್ರಿಗೆ ಯಾವಾಗ ಬರ್ಕೊಡ್ತೀಯ ಹೇಳು. ಯಾ ಜಮೀನು ಬರ್ಕೊಡಲ್ಲ, ಯಾ ಮನೇನೂ ಬರ್ಕೊಡಲ್ಲ. ಓದ್ತಾ ಇರ್ಬೇಕು ಇಲ್ಲಿಂದ. ಹೌದೇನು? ಮುಂದುವರಿಯುವುದು.